ಬಾಯ್ ಮಾಡಿ ಬರೋಣ ಮಗ್ನೆ. ಹಾಂ ಜೋಪಾನ ರೀ. ಆಲ್ ದ ಬೆಸ್ಟ್ ರೀ. ಬಾಯ್ ಮಾಡಿ ಬರೋಣ. ಯಾಕೆ ನಾನು ಬರ್ತೀನಿ ಬಿಡಿರಿ. ಬೇಡ ಕಣಮ್ಮ, ನಾನು ಬರ್ತೀನಿ ಬಿಡ್ರಿ. ನಿಮಗೇನ್ರಿ? ಎಲ್ಲಿ ಹೋಗ್ತಿದ್ದೀರಿ? ಆರ್ಮಿಗೆ ಹೋಗ್ತಿದ್ದಾರೆ ನಮ್ಮ ಮನೆಯವರು. ಬಾಯ್. ಹೋದ್ರು. ಬಾ ನಾವು ಮನೆಗೆ ಹೋಗೋಣ. ಈ ಕಡೆ ಇಟ್ಕೊಳ್ಳಿ. ಪೂಜೆ ಮಾಡು. ಹತ್ತಿಸ್ಕೊಡು ಅಂತ ಕಂದ ಕದ್ದಿ ಹತ್ತಿಸ್ಕೊಡ್ಬೇಕು. ಈ ಚಂದ ಎಲ್ರಿಗೂ ಶುಭೋದಯ. ನೋಡಿ, ನನ್ನ ಮಗ ಒಂದು ಕಡೆ, ನನ್ನ ಮಗಳು ಒಂದು ದಿಕ್ಕಿಗೆ ಮಲಗಿದ್ದಾರೆ. ಮಲಗುವಾಗ ಚೆನ್ನಾಗೇ ಮಲಗಿದ್ದು. ಈಗ ಎದೇಳೆ ಟೈಮಲ್ಲಿ ಎಲ್ಲ ಒಂದೊಂದು ದಿಕ್ಕಾಗಿದ್ದಾರೆ. ಹಾಗೆ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ ಚಂಕ್ಸ್ ಪಲಾವ್ ಮಾಡ್ಕೊಂಡಿದ್ದೀನಿ. ಹಾಗೆ ನಮ್ಮ ಮನೆಯವರು ಇವತ್ತು ಹಾಸನ ಹೋಗ್ತೀನಿ ಅಂತ ಹೇಳಿದರು. ಬರೋದಿನ್ನು 2 days ಆಗುತ್ತೆ ಅಂತ. ಹಾಗಾಗಿ ಅವ್ರಿಗೂ ಇವತ್ತು ಮಧ್ಯಾಹ್ನ ಮತ್ತು ರಾತ್ರಿಗೂ 2 ಟೈಮ್ಗೆ ಹಾಗಾಗಿ ಪ್ಯಾಕ್ ಮಾಡಿ ಕಳಿಸ್ತಾ ಇದ್ದೀನಿ. ಹಾಗೆ ಚಿಯಾ ಸೀಡ್ಸ್ ಹಾಕಿ ಲೆಮನ್ ಜ್ಯೂಸ್ ಮಾಡಿ ಕೊಟ್ಟಿದ್ದೆ ಅವರಿಗೆ. ಚಂದೇರ ಬಾಟ್ಲು ಕೊಟ್ಟರೆ ಹಾಳು ಮಾಡ್ಕೊಬರ್ತಾರೆ ಅಂತ ಹೇಳ್ಬಿಟ್ಟು ಈ ಬಾಟ್ಲಿಗೆ ತುಂಬ ಕೊಡ್ತಾ ಇದ್ದೀನಿ. ಇದ್ರ ಮಗ್ಳು ಡ್ಯಾಡಿ ಬಿಟ್ಟು ಬರೋಣ. ಆಫ್ ಮಾಡು ಮಗ್ಳು. ಲಿಫ್ಟರ್ ರೀ. ಆಫ್ ಮಾಡು ಮಗ್ಳು. ಬಾಯ್ ಮಾಡಿ ಬರೋಣ ಮಗ್ಳು. ಹಾಂ ಜೋಪಾನ ರೀ. ಆಲ್ ದ ಬೆಸ್ಟ್ ರೀ. ಮಗ ನೋಡಿ ಬಾಯ್ ಮಾಡ್ತಾ ಇದ್ದಾನೆ. ಬಾಯ್ ಮಾಡು ಮಗ್ಳು. ಹಾಂ ಬಾಯ್ ಮಾಡಿ ಬರೋಣ. ಯಾಕೆ ನಾನು ಬರ್ತೀನಿ ಬಿಡಿರಿ. ಬೇಡ ಕಣಮ್ಮ, ನಾನು ಬರ್ತೀನಿ ಬಿಡ್ರಿ. ನಿಮಗೇನ್ರಿ? ಚಪ್ಪಲ್ ಅದಾಕೊಂಡು ಹೋಗ್ತಿದ್ರಿ? ಅಲ್ಲಿ ಕಾರಲ್ಲಿ ಇನ್ನೊಂದಿದೆ. ಜೋಪಾನ. ಎಲ್ಲಿ ಹೋಗ್ತಿದ್ದೀರಿ? ಅಗ್ ಮಾಡು ಮಗ್ನೆ. ಡ್ಯಾಡಿಗೆ ಅಗ್ ಮಾಡು ಮಗ್ನೆ. ಇನ್ನ ಆರ್ಮಿಗೆ ಹೋಗ್ತಿದ್ದಾರೆ ನಮ್ಮ ಮನೆಯವರು. ಊಟ ಮಗ್ನೆ ಡ್ಯಾಡಿಗದ ಊಟ. ಹಾಂ ಇಲ್ಲ ಇನ್ನು ಬಂದಿಲ್ಲ. ಹಾಂ ಡ್ಯಾಡಿ ಬಾಯ್ ಮಾಡುವಂತೆ. ಬರ ಇಲ್ಲಿ ಬರ. ಬಾಯ್. ಹೋದ್ರೆ ಡ್ಯಾಡಿ ಹೋದ್ರು. ಆಶನ್ ಆದ್ರು. ಬಾ ನಾವು ಮನೆಗೆ ಹೋಗೋಣ. ಪುಟ್ಟಣ್ಣ ಅಕ್ಕನ ಹತ್ರ ಹೋಗೋಣ. ಬಾ ದೊಡ್ಡ ಶಾಮಿ ಹೋಗ್ತಾ ಇದ್ದಾರೆ. ನಮ್ಮನೆ ಎಷ್ಟು ಬೇಗ ಹೋಗ್ತಿದ್ದಾರೆ. ಅವ್ರಿಗೆ ಇಷ್ಟ ಇಲ್ಲ ಹೋಗೋಕ್ಕೆ. ನಮ್ಮ ಬೆಟ್ಟು ಬಾಯ್ ಆದ್ರು ಮಗನೇ ಡ್ಯಾಡಿ. ಅಲ್ಲೂ ಮಗನೇ ಅಳು. ಎಲ್ಲೋ ಹೋದ ಡ್ಯಾಡಿ? ಬಾಯ್ ಹೋದ್ರು. ಹೋಗಾಯ್ತು ಡ್ಯಾಡಿ. ನಿಂಗೆ ಬಾಯ್ ಮಾರಿ ಹೋದ್ರಲ್ಲ ಡ್ಯಾಡಿ. ಎಲ್ಲಿ ಹೋದ್ರೆ ಡ್ಯಾಡಿ? ಈಗ ನಮ್ಮ ಮನೆಯವ್ರನ್ನ ಕಳಿಸ್ ಬಂದಾಯಿತು. ಇನ್ನು ನಾನು ಫ್ರೆಶ್ ಅಪ್ ಆಗಿಬಿಟ್ಟು ನನ್ನ ಮಗನಿಗೆ ತಿಂಡಿ ಮಾಡೋಣ ಅಂತ ಹೇಳಿ ಅಡುಗೆ ಮನೆಗೆ ಬಂದಿದ್ದೀನಿ. ತುಂಬ ಮಕ್ಕಳು ಪದೇ ಹುಷಾರು ತಪ್ತಿರ್ತಾರೆ. ಹಾಗೆ ಸರಿಯಾಗಿ ನಿದ್ದೆ ಮಾಡಲ್ಲ. ಇದರಿಂದ ಮಕ್ಕಳ ಬೆಳವಣಿಗೆ ಕೂಡ ಆಗ್ತಿರಲ್ಲ. ಈ ಥರ ಏನೇ ಸಮಸ್ಯೆ ಇದ್ರೂ ಕೂಡ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ನಿಮ್ಮ ಮಕ್ಕಳಿಗೆ ಈ ಮಿಲೆಕ್ಸ್ ಮದರ್ ರೂಟ್ನ ಕೊಡೋದ್ರಿಂದ ಮಕ್ಕಳು ಆಕ್ಟಿವ್ ಆಗ್ತಾರೆ. ಡೇ ಫುಲ್ ಎನರ್ಜೆಟಿಕ್ ಹಾಗೆ ಆರೋಗ್ಯವಾಗಿ ಕೂಡ ಇರ್ತಾರೆ. ಇದನ್ನು ಮಾಡೋದು ಕೂಡ ತುಂಬಾನೇ ಸುಲಭ. 1 ಲೋಟ ಹಾಲು, ಅದಕ್ಕೆ 2 ಸ್ಪೂನ್ ಅಷ್ಟು ಮಿಲೆಕ್ಸ್ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಗಂಟು ಬರ್ದ ಹಾಗೆ. ಟೇಸ್ಟಿಗೆ ಅಂತ ಹೇಳಿ ನೀವು ಉಪ್ಪಾದ್ರೂ ಹಾಕ್ಬೋದು ಅಥವಾ ಬೆಲ್ಲನಾದ್ರೂ ಹಾಕ್ಬೋದು. ನನ್ನ ಮಗನಿಗೆ ಸ್ವಲ್ಪ ಉಪ್ಪಿನಂಶ ಇಷ್ಟ ಆಗುತ್ತೆ ಅಂತ ಉಪ್ಪನ್ನ ಬಳಸ್ತಾ ಇದ್ದೀನಿ. ಇದನ್ನ 100% ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇಂದ ಮಾಡಿರ್ತಾರೆ. ಅಂದ್ರೆ ಕೆಂಪಕ್ಕಿ, ರಾಗಿ, ಮೊಳಕೆ ಕಟ್ಟಿದ ಹೆಸರು ಕಾಳು ಜೊತೆಗೆ ಗೋಡಂಬಿ, ಖರ್ಜೂರ, ಬಾದಾಮಿ ಅಂತ ಡ್ರೈ ಫ್ರೂಟ್ಸ್ ಗಳನ್ನ ಸೇರಿಸಿ ಮಾಡಿರೋದ್ರಿಂದ ತುಂಬಾನೇ ಹೆಲ್ದಿ ಅಂತಾನೆ ಹೇಳ್ಬೋದು. ಡೈಲಿ ಮಕ್ಕಳು ಮಿಲೆಕ್ಸ್ ಮದರ್ ರೂಟ್ ನ ಸೇವಿಸೋದ್ರಿಂದ ಬೋನ್ ಸ್ಟ್ರಾಂಗ್ ಆಗುತ್ತೆ. ಹಾಗೆ ಕಣ್ಣಿನ ತೀಕ್ಷ್ಣತೆ ಹೆಚ್ಚಾಗುತ್ತೆ. ರಾತ್ರಿ ಒಳ್ಳೆ ನಿದ್ದೆ ಮಾಡ್ತಾರೆ. ಹಾಗೆ ಬುದ್ಧಿ ಕೂಡ ಚುರುಕಾಗುತ್ತೆ. ಹಾಗೆ ಮಕ್ಕಳ ಇಮ್ಯುನಿಟಿ ಪವರ್ ಕೂಡ ಹೆಚ್ಚಾಗುತ್ತೆ. ಅವರ ಹೆಲ್ತಿಗೂ ಕೂಡ ಇದು ತುಂಬಾನೇ ಒಳ್ಳೇದು. ಹಾಗೆ ಮಿಲೆಕ್ಸ್ ಮದರ್ ರೂಟ್ ನಲ್ಲಿ ಯಾವುದೇ ರೀತಿ ಪ್ರಿಸರ್ವೇಟಿವ್ ಆಗಲಿ ಆರ್ಟಿಫಿಷಿಯಲ್ ಕಲರ್ ಆಗಲಿ ಇರೋದಿಲ್ಲ. ಹಾಗೆ ಈ ಮದರ್ ರೂಟ್ ನ 6 ತಿಂಗಳಿಂದ 2.5 ವರ್ಷದ ಮಕ್ಕಳಿಗೆ ಈ ತರ ಸರಿ ರೂಪದಲ್ಲಿ ಮಾಡಿ ತಿನ್ನಿಸಬಹುದು. 2.5 ವರ್ಷದಿಂದ 6 ವರ್ಷದ ಮಕ್ಕಳಿಗೆ ಡ್ರಿಂಕ್ ರೀತಿ ಮಾಡಿ ಕೊಡಬಹುದು. ನಿಮ್ಮ ಮಕ್ಕಳಿಗೂ ಈ ಮಿಲೆಕ್ಸ್ ಮದರ್ ರೂಟ್ ನ ಆರ್ಡರ್ ಮಾಡ್ಕೊಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀವಿ, ಅದಕ್ಕೆ ಕಾಲ್ ಅಥವಾ ವಾಟ್ಸ್ಆಪ್ ಮಾಡಬಹುದು. ಹೆಲ್ತ್ ಈಸ್ ವೆಲ್ತ್ ಅಲ್ವಾ. ನನ್ನ ಪಾಪ ಮಲಗಿಸ್ಬಿಟ್ಟು ಬರ್ತೀನಿ ಮಗಳ. ಯಾರು ಡೋರ್ ನಾಕ್ ಮಾಡಿದ್ರು ಓಪನ್ ಮಾಡ್ಕೊಡ್ದು ಆಯ್ತಾ? ಓಪನ್ ಮಾಡ್ಕೊಡ್ದು. ನಾನು ಮಲಗಿದ್ರು ಅಕಸ್ಮಾತ್ ನಾನು ಎದ್ದೇಳೋವರೆಗೂ ನೀನು ಡೋರ್ ಓಪನ್ ಮಾಡಬಾರ್ದು. ಓಕೆ? ಪಾಪನ ಮಲಗಿಸ್ಬಿಟ್ಟು ಬರ್ತೀನಿ. ಆ್ಯಕ್ಚುಲಿ ನಾನು ಬಂದು 2 days ಆಗಿತ್ತು. ಪೂಜೆ ಮಾಡಿರಲಿಲ್ಲ ಅಲ್ವಾ. ನಾವು ಮನೆ ಬಿಟ್ಟು ಹೋಗಿ 1 ತಿಂಗಳಾಗಿತ್ತು. ಬಂದಿದ್ದ ತಕ್ಷಣ ಅರ್ಜೆಂಟಲ್ಲಿ ಮಾಡೋದು ಬೇಡ, ಫ್ರೀ ಆದಾಗ ಮಾಡೋಣ ಅಂತ ಹೇಳ್ಕೊಂಡು ಹಾಗೆ ಇದ್ದೆ. ಇವತ್ತು ಅಮ್ಮ ನಮ್ಮೂರಿಂದ ಇದು ಕೊಟ್ಟು ಕಳಿಸಿದ್ರಲ್ಲ, ನಾವು ಬೆಳೆದಂಥ ಹಣ್ಣು, ಕಾಯಿ, ಬಾಳೆಕಾಯಿ ಅದನ್ನಿಟ್ಟು ಪೂಜೆ ಮಾಡ್ತಾಯಿದ್ದೀನಿ. ನಮ್ಮ ಅಪ್ಪನ ಮನೆಯದು ಎಲ್ಲ ಚೆನ್ನಾಗಿ ಬರೋಂಗೆ ಮಾಡಪ್ಪ ಅಂತ.
ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ, ಫ್ರೀಯಾಗಿ ಮಾಡಿದಾಗ ಅರ್ಜೆಂಟಲ್ಲಿ ಮಾಡೋಕ್ಕಿಂತ. ನನ್ನ ಮಗ ಮಲಗಿದ ತಕ್ಷಣ ಸ್ನಾನ ಮಾಡಿ ಪೂಜೆ ಮಾಡಬೇಕು, ಅವ್ನು ಎಚ್ಚರಾಗಿದೆ. ಏನಪ್ಪ ಅವ್ನು ಮುಂದೆ ಇದ್ರೂ ಕೂಡ ಅವ್ನು ಬಂದು ನನ್ನ ಕಾಲು ಹಿಡ್ಕೊ ಕೂತ್ಕೊಂಡ್ಬಿಡುತ್ತೆ. ಅಡುಗೆ ಮನೇಲಿ ನಾನು ಕೆಲಸ ಮಾಡಿ ಒಂದು ಕೆಲಸ ಮಾಡೋಕ್ಕೆ ಬಿಡೋಲ್ಲ. ಅವ್ನು ಮಲಗಿದ ತಕ್ಷಣ ದೀಪ ಹಚ್ಚೋಣ ಅಂತ. ಪಾಪ ಅದು ಎದ್ದಿದ್ರೆ ಎಷ್ಟು ಖುಷಿ ಪಡೋದು, ಅಷ್ಟು ಚೆನ್ನಾಗಿ ದೇವ್ರು ಕೈ ಮುಗಿದ್ದು ಅಡ್ಡು ಬೀಳೋದು ಪೂಜೆ ಮಾಡೋದು ಮಾಡುತ್ತೆ. ನೋಡೋಕ್ಕೆ ಖುಷಿ. ಮಲಗಿಬಿಟ್ಟಿದೆ ಈಗ, ಎಷ್ಟು ಚೆನ್ನಾಗಿ ಗಮ್ಮನತ್ತೆ ಇದೆ, ಸಗಣಿದಿದೆ. ನಮ್ಮ ಮನೆಗೆ ಸಂಜೆ ಸ್ನಾನ ಮಾಡಿಸ್ಕೊಂಡು ವಾಕಿಗೆ ಕರ್ಕೊಂಡು ಹೋಗೋದು. ನನ್ನ ಮಗಳಿಗೆ ವಾಕಿಂದ ಬಂದಮೇಲೆ ಸ್ನಾನ, ರಾತ್ರಿ ನನಗೆ ಈಗ ಸ್ನಾನ. ಏನು ಮತ್ತೆ ಮಗಳು ಅಮೆಝಾನಿಂದ ಹಾಂ ಇದು ಸದ್ಯಕ್ಕೆ ಒಂದು ಗಂಟು ಕಟ್ಟಿದ್ದೀವಿ. ಟೇಬಲ್ಗೆ ಏಟಾಗಿದೆ ನಂಗೆ ಕಟ್ಟಿದ್ದಾರೆ ನಮ್ಮ ಮನೆಯವರು. ಬಂದಿದ್ದ ತಕ್ಷಣ ಪಾಪಣಿ ಇದಕ್ಕೆ ಎಟ್ಕೊಳ್ತೇನೆ ಅಂತ ಭಯ ಆಗಿಬಿಡ್ತು. ಸೊ ಅರ್ಜೆಂಟಿಗೆ ಇರಲಿ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಬಂದಿದ್ದ ದಿನ ರಾತ್ರಿ ಇದು ಹಾಕಿದ್ರು. ಈ ಥರ ಇದೆಯಪ್ಪ, ಇದು ಯಾವ ಥರ ಹಾಕೋದು ಮಗಳ? ಗಮ್ಮಿಲ್ಲ ಅನ್ಸುತ್ತೆ. ಓ ಇಲ್ಲಿದೆ ಮಗಳ ಗಮ್ಮು, ಇಷ್ಟು ಬಂದಿದೆ, 12 ಪೀಸಸ್ ಬಂದಿದೆ. ಎಲ್ಲೆಲ್ಲಿ ಎಡ್ಜಿದೆ ಅಲ್ಲಿ ಹೋಗಿ ಹಾಕ್ತಾರೆ ಮಗಳು. ಇಲ್ಲಿದೆ ಮಗಳ ಗಮ್ಮು ನೋಡಿ, ಇಲ್ಲಿ ಗಮ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ನಮಗೆ ಕಾರ್ನರ್ ಕಾಣಿಸಿದ್ದೆ ಇದೆ, 2 ಆದರೆ ಇವಾಗ ತಗೊಬಂದ್ಮೇಲೆ ಎಲ್ಲ ಕಡೆ ಕಾರ್ನರ್ ಕಾಣಿಸ್ತಿದ್ವಲ್ಲ ಮಗಳು. ಈಗ ಅದು ಖಾಲಿ ಆಗೋರ್ಗು ಅಲ್ಲಿ ಇಲ್ಲಿ ಇಟ್ಟರೆ ಹಾಳಾಗುತ್ತೆ. ಸೊ ಇನ್ನು ಅದು ಖಾಲಿ ಆಗೋವರೆಗೂ ಹುಡುಕ್ತಿರೋದೆ. ಅಲ್ಲಿ ದೇವ್ರ ರೂಮ್ ಹತ್ರ ಹೋಗಿ ಪೂಜೆ ಮಾಡ್ತಾ ಇರ್ತಾರೆ ನನ್ನ ಮಗ ಯಾವಾಗ್ಲೂ. ಡ್ಯಾಡಿ ನೋಡಮ್ಮ ಏನು ಮಾಡಕ್ಕವ್ರೆ. ಪಾಪ ಡ್ಯಾಡಿ ಏನೋ ಅರ್ಜೆಂಟಿಗೆ ಮಾಡಿದ್ರಲ್ಲ ಕಡೆ. ಏನು ಟೇಪ್ ಇತ್ತು ಅಂತ ನಮ್ಮನೆಗೆ ಹಾಕಿಟ್ಟಿದ್ದಾರೆ. ಬಿದ್ದೀಯ ಮಗಳು? ತುಂಬ ಚೆನ್ನಾಗಿದೆ ಆ ಟೇಪು. ಓಕೆನಾ? ಅದು ಅಂಟಿಸ್ಬಿಟ್ಟು ಲಾಸ್ಟಿಗೆ ಅದು ತೆಗೆದುಬಿಟ್ಟಿದ್ನಾ? ಹಾಂ ಈಗ ಅದು ಅನಿಸು, ಕ್ಲೀನಾಗಿ ಅನಿಸು. ಹಾಂ ಸೇಫ್ಟಿ ಚೆನ್ನಾಗಿದೆ, ಅಷ್ಟೇನು ಏಟಾಗಲ್ಲ. ಬಟ್ ನಾನು ನನ್ನ ಮಗಳು ಸೇರಿಬಿಟ್ಟು ಉಲ್ಟಾ ಅಂಟಿಸ್ಬಿಟ್ಟು ಇರ್ಲಿ ಬಿಡು, ಕಾಣಿಸಲ್ಲ. ಬಟ್ ನಾವು ಗಟ್ಟಿ ಕೂತ್ಕೊಂಡ್ರೆ ಸಾಕಿದ್ದೆ ನೋಡಿ. ಇದಿಷ್ಟೇ ಆಗೇ ಹೋಯ್ತು. ಇದ್ರ ಲಿಂಕ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಓಕೆ ಇದು ನೋಡಿ ಇಷ್ಟೇ, ಎಷ್ಟು ಸಿಂಪಲಾಗಿ ಹಾಕ್ಬೋದು ಅಂತ ಹೇಳ್ಬಿಟ್ಟು. ಇದ್ರ ಲಿಂಕ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು. ತುಂಬ ಯೂಸ್ಫುಲ್ ಇದೆ ಮಕ್ಳಿದ ಮನೆಗೆ. ಹಾಗಾಗಿ ನೋಡಿ ಯಾವಾಗಲೂ ಇಲ್ಲಿ ಬಿದ್ದು ಒದ್ದಾಡ್ತಿಲ್ಲ ನನ್ನ ಮಗಳು. ಏನು ಮರ್ಕೊಂಡಿದೆ ಮಗು? ಅವ್ರ ಅಕ್ಕಂಗೆ ನಗು ನಗು, ಕಣ್ಣೀರು ಬರೋವಷ್ಟು ನಗು. ಯಾಕೆ? ಈ ಹನುಮಂತ ನೋಡಿ ಇಷ್ಟು ಆಟ ಸಂಬಂಧ ಬಿಟ್ಬಿಟ್ಟು ಇದು ಹಾಕೊಂಡು ಓಡಾಡ್ತಾ ಇದ್ದಾನೆ. ಹಾಂ ನೋಡಿ, ಒಂದು ಬರೀ ಇದೆ ಕಪಿ ಚೆಸ್ಟ್. ಇಷ್ಟೊಂದು ಆಟ ಸಾಮಾನು ಇದೆ, ಅದು ಬಿಟ್ಬಿಟ್ಟು ಅದು ಬೇಡ ಅಂತ ಬಿಟ್ಟಿರೋದನ್ನ ಕ್ಯಾಬ್ ಬಾಯಿಗೆ ಹಾಕೊಂಡು ಆಟಾಡ್ತಿದ್ದೆ. ಅದಕ್ಕೆ ನನ್ನ ಮಗಳಿಗೆ ಅಷ್ಟು ನಗು ಬರ್ತಿದೆ, ಬಿದ್ದಿದ್ದು ನಗು ಡಿಕ್ಕಿ ಹೊಡ್ದಿ ಕಣೋ. ಓ ಮಾಸ್ಕ್ ಅನ್ಕೊಬಿಟ್ಟಿದೆ ಅದು. ಏನು ಖುಷಿ ಸಿಗ್ತದೆ ಮಗನೇ ಅದರಲ್ಲಿ. ನಗು ಅವನೇನು ಕರಡಿ ಹಂಗೆ ಕಾಣಿಸ್ತಿದ್ದಾನೆ ಅಂತ ನನ್ನ ಮಗ. ಈ ಪಿಗ್ಗಿ ಮರಿ ನೋಡೋಕೆ ಬಂದ್ಬಿಟ್ಟು ನಾನು ಡ್ರೈ ಫ್ರೂಟ್ಸ್ ಎಲ್ಲ ಒತ್ತೋಗ್ಬಿಟ್ಟು ಮಸಿ ಗೆಂಡೆ ಅಂತಾರಲ್ಲ, ಹಂಗೆ ಮಸಿ ಗೆಂಡೆ ಆಗಿದ್ದಾವೆ ನೋಡಿ. ಹಿಂಗೆ ಒಂದು ಮಾಡಕ್ಕೆ ಹೋದ್ರೆ 2 ಆಗುತ್ತೆ. ಅವ್ನು ಏನು ಮಾಡಂಗಿಲ್ಲ, ಹಿಂಸೆ ಕೊಡ್ತಾ ಇರ್ತಾನೆ. ಹಿಂಗೆ ಅಡುಗೆ ತಿಂಡಿ ಮಾಡುವಾಗಲೂ ಅಷ್ಟೇ, ಚಿತ್ರಾನ್ನ ಒಗ್ಗರಣೆ ಹಾಕಿರ್ತೀನಿ, ಅವ್ನು ಅಳ್ತಿರ್ತಾನೆ, ಓಡೋಗೋದೇ ಆಗುತ್ತೆ. ತಗೊಳ್ಳಿ ನೋಡಿ, ಹೊರಗಡೆ ಕರ್ಕೊಂಡು ಹೋಗಿ ಅಂತ ಹಠ ಮಾಡ್ತಾರೆ. ಅದು ಸುತ್ತಾಡ್ಸೋದು ಒಂದಿನ ಅಭ್ಯಾಸ ಮಾಡಿದ್ರೆ ತಿರ್ಗಾ ಮತ್ತೆ ಅದೇ ಎತ್ಕೊಂಡು ಹೋಗೋದು ಮತ್ತೆ ಓಡಾಡ್ಸೋದು ಇದೆ ಅಭ್ಯಾಸ. ರಚ್ಚೆ ಹಿಡಿಯೋದು. ಬಾಲ್ ಬಿಟ್ಟ ಬ್ಯಾಟ್ ಬಾಲ್ನ ಅಲ್ಲಿ ದೊಡ್ಡ ಬಾಲ್ ಹತ್ರಕ್ಕೆ ಹೋಗಿದ್ದಾನೆ ರುಸ್ತುಮ. ಯಾವ ಪಾಪದ ಬಾಲ್ ತಗೊಂಡಿದ್ದಾನೆ ಕಳ್ಳ. ಅವ್ರು ಕಿತ್ಕೋತಾರೆ ಅಂತ ಹೆಂಗೆ ಕಳ್ಳ ನಂಗೆ ಹೋಗಿ ನೋಡ್ತಾನೆ. ಏಯ್ ಕಳ್ಳ ನಂಗೆ ನೋಡೋದವ್ರು ಬಂದ ಅಂತ ಎಲ್ಲಿ ಕೂತ್ಕೊಳ್ಳೋಕೆ ಜಾಗ ಮಾಡ್ಕೊಂಡಿದ್ದೆ ನೋಡಿ ನನ್ನ ಮಗ. ವಾಕಿಂಗಿಗೆ ಸಂಜೆ ರೆಡಿ ಆಗೈತೆ. ಫ್ಯಾನ್ ರಿಮೋಟ್ ತಗೊಂಡು ನಮ್ಕೋದು ಖುಷಿ ಅದಕ್ಕೆ. ಆ್ಯಕ್ಚುಲಿ ನೋಡಿ, ಫ್ಯಾನು ಹೊಸದಾಗಿ ಮೊನ್ನೆ ತರಿಸಿದ್ದು ನಮ್ಮನೆಯವರು. ಅವ್ರು ನೆನ್ನೆ ಫಿಕ್ಸ್ ಮಾಡ್ಕೊಟ್ಟು ಹೋದ್ರಲ್ಲ, ಎಲ್ಲ ಹೇಳ್ಕೊಡ್ತಾ ಇದ್ರು ನಮಗೆ. ಅದು ನಾವು ನೋಡಿಕೊಂಡು ಈ ರಿಮೋಟ್ ಸಿಕ್ಕಿದ್ರೆ ಸಾಕು, ಬರೀ ಪ್ರೆಸ್ ಮಾಡೋದು. ಅದ್ರಲ್ಲಿ ಲೈಟು ಆನ್ ಆಗುತ್ತೆ, ಅದ್ರಲ್ಲಿ ಕಲರ್ಸ್ ಚೇಂಜ್ ಆಗುತ್ತಾ, ಮತ್ತು ಗಾಳಿ ಬರುತ್ತಾ. ಸೊ ಹಾಗಾಗಿ ಅವನಿಗೆ ಅದೇ ಒಂಥರ ಖುಷಿ. 10 ನಿಮಿಷ ಆಟ ಆಡ್ಕೊಳ್ತಾನೆ ಇದರಲ್ಲಿ. ಆದರೆ ಕೆಳಗೆ ಕೂರಿಸ್ಬೇಕಷ್ಟೇ. ಅಂದರೆ ಈ ಮನೆಗೂ ಅಷ್ಟೇ ಸ್ವಲ್ಪ ಎಲ್ಲ ಕಡೆ ಕ್ಲೋಸ್ ಆದರೆ ಸೊಳ್ಳೆ ಬರುತ್ತೆ ಅಂತ ಎಲ್ಲ ವಿಂಡೋಸ್ ಎಲ್ಲ ಕ್ಲೋಸ್ ಆದರೆ ಸಿಕ್ಕಾಪಟ್ಟೆ ಶೆಕೆ ಆಗುತ್ತೆ. ಸೊ ಹಾಗಾಗಿ ಫ್ಯಾನ್ ಇಲ್ಲಿಗೆ ಲೈಟು ವಿತ್ ಫ್ಯಾನ್ 2 ಒಂದೇ ಇದರಲ್ಲಿರೋ ಥರ ಹಾಕ್ಸಿದ್ದು. ಇದು ಆ್ಯಕ್ಚುಲಿ ಹ್ಯಾವಲ್ಸ್ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿದೆ. 1 2 3 4 5 ಸ್ಪೀಡ್ ಇದೆ ಲೈಟ್.
ಕಲರ್ ಚೇಂಜ್ ಆಗುತ್ತೆ ಹೀಗೆ ವೈಟ್ ರೆಡ್ ಆರೆಂಜ್ ಚೆನ್ನಾಗಿದೆ ಮಾತ್ರ ಒಳ್ಳೆ ಗಾಳಿ ಬರುತ್ತೆ. ಪುಟ್ಟು ಮನೆಗೆ ಮಾತ್ರ ದೊಡ್ಡ ಫ್ಯಾನು, ಹಾಗಾಗಿ ತುಂಬ ಗಾಳಿ ಬರುತ್ತೆ. ನಾವು AC ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೆ ಹಾಲಿಗೆ. ಆ್ಯಕ್ಚುಲಿ ಅಮೆಝಾನಲ್ಲಿ ನಮ್ಮ ಮನೆಯವರು ಸ್ವಲ್ಪ ಡಿಸ್ಕೌಂಟ್ ಇತ್ತು ಅಂತ ಹೇಳಿ ತರಿಸಿದ್ರು. ತುಂಬಾ ಚೆನ್ನಾಗಿದೆ. ಅವರೇ ಬಂದು ಇನ್ಸ್ಟಾಲ್ ಮಾಡಿಕೊಟ್ಟೆಲ್ಲ ಹೋಗ್ತಾರೆ. ಇದ್ರ ಲಿಂಕ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಪಪ್ಪ ರೆಡಿ ಕರ್ಕೊಳ್ಳಿ ಇವನ್ನ. ಆ್ಯಕ್ಚುಲಿ ಅವ್ನು ನಮ್ಮ ಪಪ್ಪನ ಬಿಟ್ಟು ಒಂದು ನಿಮಿಷನೂ ಇರಲ್ಲ. ಪಪ್ಪ ಇದ್ದಾಗ ಆಗಲೇಬೇಕು. ಇಲ್ಲಿ ಅಳುವಾಗೆಲ್ಲ ಸಾಕು, ಅಜ್ಜ ಅಂದರೆ ಸಾಕು, ಪಪ್ಪ ಅಂದರೆ ಸಾಕು. ಓ ಅವರು ಬಂದಿದ್ದಾರೇನೋ ಅಂತ ನೋಡ್ತಾ ಇರ್ತಾನೆ. 2 ದಿನ ಆಯ್ತಲ್ಲ, ಇನ್ನೂ ಮಿಸ್ ಮಾಡ್ಕೊಂಡಿದ್ದೀನೇನೋ ಅನ್ನೋ ಥರ. ಅವ್ರ ಅಜ್ಜಿಗಿಂತ ಅವ್ರ ಅಜ್ಜನ ಜಾಸ್ತಿ ನೆನೆಸ್ಕೊಳ್ಳೋದು. ಬ್ಯಾಟ್ ತಗೊಂಡು ಹೊರಟ ನನ್ನ ಮಗ. ವಾಕಿಗೆ ಹೇಳ್ಕೊಟ್ಟಿದ್ವಿ ದಿನ ಬ್ಯಾಟ್ ಬಾಲು ತಗೊಂಡೋಗಿ ಅಲ್ಲಿ ದೂಕಾಡ್ಲಿ ಅಂತ ಲಾನಲ್ಲಿ. ಓಕೆ ಮಗನೆ ಜೋಪನ ಮಗನ ಅಲ್ಲೇ ನಿಂತಿರ್ಬೇಕು. ಹಾಂ ಬಾಲ್ ತಕ್ಕೊಡು ಮಗ್ಲ ಅಣ್ಣಂಗೆ ಅಕ್ಕಂಗೆ. ಏನಾಗಿದೆ ಮಗಳು? ಓ ಅದಕ್ಕೆ ನನ್ನ ಮಗ ಬ್ಯಾಟ್ ತಗೋಬರಕ್ಕೆ ಹೋಗಿರೋದು. ಹೊಡೆದ್ರೆ ಕೇಳಿ. ಎಸ್ ನಿನ್ಗಿಂತ ದೊಡ್ಡ ಬಾಲ್ ಆಯ್ತಲ್ಲ. ಬಿದ್ದು ಬಿದ್ದು ಬಿದ್ದು. ಅವನು ಚಿಕ್ಕದನ್ನೇ ಇಟ್ಕೊಂಡಿದ್ದೆ. ನಾನು ಸ್ವಲ್ಪ ದೊಡ್ಡ ಸೈಜ್ ತಗೊಂಡ್ಬಿಟ್ಟೆ, ನಮಗೂ ಆಟ ಆಡೋಕ್ಕಾಗುತ್ತೆ ಅಂತ ಹೇಳಿ. ಇದ್ಬಿಟ್ಟು ಮತ್ತೆ ಅದನ್ನೇ ಇಟ್ಕೊತಾನೆ. ಅಯ್ಯೋ ಗೊತ್ತನ್ನ. ಏಯ್ ಇಲ್ಲೇ ಕೆಳಗೆ. ಫುಲ್ ಬಾಡಿ ಹೋಗುತ್ತೆ ಮಾತ್ರ ಇದರಲ್ಲಿ, ಆದರೆ ತಲೆ ಒಂದು ಹೋಗಲ್ಲ. ಇದು ಹಾಕಿಸಿ ಒಳ್ಳೆ ಕೆಲಸ ಮಾಡೋದು ಅನ್ಸುತ್ತೆ. ಬಟ್ ಮನೆಗೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಬಟ್ ಮಕ್ಳಿರೋದ್ರಿಂದ ಬೇಕೇ ಬೇಕು. ನನ್ನ ಮಗ ನೋಡಿ ಕಾಲು ಹೊರಗಡೆ ಹಾಕಿ ನಿಂತ್ಕೊಂಡು ತಲೆ ಒಂದು ಹೋಗಲ್ಲ ಅಷ್ಟೇ. ಬಟ್ ಇದು ತುಂಬ ಸೇಫ್ಟಿ ಇದೆ. ಇದರಲ್ಲೇ ತುಂಬ ವೆರೈಟಿ ಬರುತ್ತೆ. ನಾನು ಇದಿರಲಿ ಅಂತ ಹಾಕ್ಸಿದ್ದೆ. ಈಗ ಒಂದು ಸ್ವಲ್ಪ ಫ್ರೀಯಾಗಿ ನೆಮ್ಮದಿ ಮನೆ ಒಳಗೆ ಕೂತ್ಕೊಬೋದು, ಮೈ ಮರೆತು ಕೂಡ. ಈ ಥರ ಫುಲ್ ನಾವು ಕಿಟಕಿಯಲ್ಲಿದೆ, ಕಿಟಕಿ ಈ ಥರ ಕಿಟಕಿಗೆ ಮತ್ತು ಈ ಬಾಲ್ಕನಿಗೆ 2 ಕಡೆನೂ ಹಾಕ್ಸಿದ್ದೀನಿ. ಇಲ್ಲೇ ಕೆಳಗಡೆ ನಿಧಾನ ಇಲ್ಲಿ ರಾಜ್ಕುಮಾರ. ಅವನು ಇಲ್ಲಿ ನಿಂತಿದ್ದ ಆಯ್ತಾ. ನಾನು ಪೂಜೆ ಮಾಡೋಣ ಅಂತ ಹೇಳಿ ಬಂದೆ. ಯಾಕೋ ಈಚೆಯಿಂದ ಸೌಂಡ್ ಕೇಳಿಸ್ತಾ ಇತ್ತು. ಪೂಜೆ ಮಾಡೋಣ ಬಾರು ಅಂತ ಕರೆದ್ಬಿಟ್ಟು ಬಂದಿದ್ದೆ. ಇಲ್ಲಿಗೆ ಬರ್ತಾನೆ ಅಂದರೆ ನನ್ನ ಮಗ ಇಲ್ಲೂ ನಿಂತಿದ್ದಾನೆ. ಯಾವಾಗಲೂ ಇದು ಆಗ್ತಾ ಇದ್ದೆ. ಈಗ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಲ್ಲ ಅಂತ ಓಪನ್ ಮಾಡಿದ್ದೆ ಗಾಳಿ ಬರಲಿ ಅಂತ. ಏಯ್ ಪುಟ್ಟರಾಜ, ಪುಟ್ಟರಾಜ್ಕುಮಾರ. ನನ್ನ ಮನೆ ರಾಜ್ಕುಮಾರ, ಅದರಲ್ಲಿ ಪುಟ್ಟ ರಾಜ್ಕುಮಾರ. ಇನ್ನೊಂದು ನಮ್ಮ ಅಜ್ಜನ ಹೆಸರು ಪುಟ್ಟರಾಜ. ನಮ್ಮ ಪುಟ್ಟ ರಾಜ್ಕುಮಾರಿಗೆ ಮೊಟ್ಟೆ ತಗೊಬಿಟ್ಟು ಬಂದಿದ್ದೆ. ನಾಟಿ ಕೋಳಿ ಮೊಟ್ಟೆ ಊರಿಂದನೇ ತಗೊಬಿಟ್ಟು ಬಂದಿದ್ದೆ. ಅಲ್ಲಿ ನನಗೆ ತಿಂಗಳಿಗೆ ಇಷ್ಟು ಬೇಕು ಅಂತ ಅಂದರೆ ಅಷ್ಟು ಕೊಡ್ತಾರೆ. ಸೊ ಹಾಗಾಗಿ ತಗೊಬಂದು ತಿನ್ನಿಸ್ತಾ ಇದ್ದೀನಿ. ಒಂದು ಸರಿ ದಿನ ಬಿಟ್ಟು ದಿನ ತಿನ್ನಿಸ್ತೀನಿ, ಒಂದಿನ ಡೈಲಿ ತಿನ್ನಿಸ್ತೀನಿ. ಹಾಗೆ ಮಧ್ಯಾಹ್ನ ಟೈಮು ಸಂಜೆ ಒಂದು 4:30 ಒಳಗೆ ಮುಗಿಸ್ಬಿಡ್ತೀನಿ. ಸಂಜೆ ಮೇಲೆ ನಾನು ತೀರಾ ಕಡಿಮೆ ಕೊಡೋದು. ಏನಾದ್ರು ಬೆಳಗ್ಗೆ ಎಲ್ಲ ಸರಿಯಾಗಿ ತಿಂದಿಲ್ಲ ಅಂದಾಗ ರಾತ್ರಿ ಕೊಡ್ತೀನಿ. ಬಿಟ್ಟರೆ ಮೊಟ್ಟೆ ಎಲ್ಲ ನಾನು ಡೈಜೆಷನ್ ಆಗಲ್ಲ ಸಂಜೆ ಟೈಮ್ ಕೊಟ್ಟರೆ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಟೈಮ್ ತಿನ್ನಿಸೋದು. ಅವನಿಗೆ ಮೊಟ್ಟೆನ ಆ್ಯಕ್ಚುಲಿ 2-3 ರೀತಿಯ ಒಂದು ಸ್ಟಾರ್ಟಿಂಗು ಅವನಿಗೆ ಫಸ್ಟ್ ಬೇಯಿಸ್ಕೊಟ್ಟೆ, ಅರ್ಧಂಬರ್ಧ ಬೇಯಿಸ್ಬಿಟ್ಟು ಆಮೇಲೆ ಫುಲ್ ಬಾಯ್ಲ್ ಮಾಡಿಕೊಟ್ಟೆ. ಆಮೇಲೆ ಅದು ಸ್ವಲ್ಪ ದಿನ ಎಲ್ಲೆಲ್ಲ ಮಕ್ಳುಗಳು ಅಷ್ಟೇ 15 ದಿನ 1 ತಿಂಗಳು ಇಷ್ಟಪಡ್ತಾರೆ. ಆಮೇಲೆ ಮತ್ತೆ ಚೇಂಜ್ ಮಾಡಿದೆ, ಮತ್ತೆ ಆಮ್ಲೆಟ್ ಮಾಡಿದೆ. ಮತ್ತೆ ಇವಾಗೇನೋ ಒಂದು ಮೊಟ್ಟೆ ಕೊಟ್ಬಿಡ್ತೀನಿ. ಬಿಳಿ ಭಾಗ ಅವನೇ ತಿನ್ಕೊಬಿಡ್ತೇನೆ ಇಷ್ಟಪಟ್ಟು. ಮತ್ತು ಎಲ್ಲೋ ಕಲರ್ ಗಂಟ್ಲಿಗೆ ಸಿಗಾಕೊಳ್ಳುತ್ತಲ್ಲ ಬೇಯಿಸಿದ. ಸೊ ಅದನ್ನು ಸ್ವಲ್ಪ ಅನ್ನ ಜೊತೆ ಮಿಕ್ಸ್ ಮಾಡಿಬಿಟ್ಟು ಏನಾದ್ರು ಸಾಂಬಾರು ಮಿಕ್ಸ್ ಮಾಡಿದರೆ ಕೊಡ್ತೇನೆ. ಅದು ಮಧ್ಯಾಹ್ನಕ್ಕೆ ಕರೆಕ್ಟ್ ಅವನಿಗೆ ಹೆಲ್ದಿ ಫುಡ್ ಕರೆಕ್ಟಾಗಿ ಹೋಗ್ತಾ ಇದೆ. ಸೊ ಹಾಗಾಗಿ ಅವನ ಥರನೇ ನಾವು ಫಾಲೋ ಮಾಡೋಣ ಅಂತ ಅನ್ಕೊತಾ ಇದ್ದೀವಿ. ಈಗಿನ ತಿಂಡಿ ತಿನ್ನಿಸಿ ಮಲಗಿಸಿದ ತಕ್ಷಣ 1 ಸೆಕೆಂಡ್ ಫೋನ್ ಇಟ್ಕೊಂಡಾಗ ಆಚೆ ಈಚೆಗೆ ಹೋಗ್ದಂಗೆ ಸ್ನಾನ ಮಾಡ್ಕೊಂಡ್ಬಿಟ್ಟು ದೇವ್ರ ಪೂಜೆಗೆ ರೆಡಿ ಮಾಡಿಬಿಡ್ಬೇಕು. ಅಷ್ಟರೊಳಗೆ ಎದ್ದು ಬಿಡ್ತಾನೆ. ಪೂಜೆ ಮಾಡೋದ್ರೊಳಗೆ ಎದ್ದು ಬಿಡ್ತಾನೆ. ಪೂಜೆಗೆ ಇದನ್ನ ಸೇರಿಸ್ಕೊಳ್ಳೋದು. ಅವನು ಎತ್ಕೊಬಂದು ಪೂಜೆ ಮಾಡ್ತಾ ಇದ್ದೀನಿ. ಯಾಕೆ ಬೇಕು ಅಂತ ಹೇಳ್ಬಿಟ್ಟು ನಾವು ಏನು ಅನ್ಕೊಂಡಿರಲ್ಲ ಅದನ್ನೇ ಹೋಗಿ ಮಾಡಿರ್ತಾನೆ ಅವನು. ಈ ಕರಿಕೆ ಇಟ್ಕೊಳ್ಳಿ. ಬಿಡಿನ ಪೂಜೆ ಮಾಡು. ಅಲ್ಲಿ ಸಾಯಿ ಹತ್ತಿಸ್ಕೊಡು ಅಂತ ಗಂಧಕ್ಕೆ ಎಷ್ಟಿಲ್ಲ ಅಂತ ಗೊತ್ತೈತೇನೆ. ಅಲ್ಲಿ ಸಾಯಿಬಾಬಂಗೆ ಪೂಜೆ ಮಾಡೋಣ ಬಾವಾ. ಇಲ್ಲಿ ಬಿಟ್ಟಣ ಸಾಯಿಬಾಬಾ ಇಲ್ಲಿ ಪೂಜೆ ಮಾಡ್ಬನ್ನಿ. ಅಯ್ಯೋ ಹಂಗೆ ಗಂಧಕ್ಕದ್ದೇ ಹತ್ತಿಸ್ಕೊಡ್ಬೇಕು ಈ ಚಂದ. ಕೆಳಗೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೆ. ಎಲ್ಲಿ ಯಾಕೆ ಕೂತ್ಕೊಂಡಿದ್ದೆ ಮಗು? ಪಾಪ ಮೇಲೆ ಹತ್ತಕ್ಕಾಗಲ್ವಲ್ಲ, ನಾನು ಇಲ್ಲಿ ಕೂತ್ಕೊಂಡಿದ್ದೆ. ಹಾಗಾಗಿ ಬಂದು ಅದಿಲ್ಲಿ ಮಲಗಿದ್ದೆ, ಕೂತಿದ್ದೆ. ಗುಡ್ ಮಾರ್ನಿಂಗ್. ಈಗ ನನ್ನ ಮಗಳೇ ಎದ್ಲಂತ ನಡಿ. ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಬಂದಿದೆ. ಮಧ್ಯಾಹ್ನದ ಊಟ ರೆಡಿ. ತಗೊಳ್ಳಿ ಮೇಡಮ್. ನೀನು ತಿನ್ನೋರ್ಗೆ ಅಕ್ಕ ಪಾಪ ರೈಮ್ಸ್ ಹಾಕೊಡ್ಲಿಲ್ವಾ? ನಿಧಾನ ಮಗಳು ಎಷ್ಟು ಸರಿ ಬೀಳ್ತಾನೆ ಗೊತ್ತಾ? ದಿನಕ್ಕೆ 10-15 ಸರಿ ಬೀಳ್ತಾನೆ. ಅದು ಅಭ್ಯಾಸ ಆಗೋಯ್ತು. ಫಸ್ಟ್ನೇ ದಿನ ಅಂತಿದ್ದು. ಅವಾಗ ಸ್ವತಃ ಎಲ್ಲ ಎಲ್ಲನೂ ತಿನ್ನ. ವೆರಿ ಗುಡ್. ನನ್ನ ಮಗನ ಕಾಟ ತಡೆಯೋಕ್ಕಾಗದಲ್ಲೇ ನನ್ನ ಮಗಳು ಇವಾಗ 2 ದಿನದಿಂದ ಇಲ್ಲಿ ಕೂತ್ಕೊತಾ ಇದೆ. ಸ್ಟಾರ್ಟಿಂಗಿಂದ
ಬ್ರೋಕ್ಲಿ, ಈರುಳ್ಳಿ, ಟೊಮೊಟೊ ಅಷ್ಟಷ್ಟೇ ಹಾಕಿರೋದು ಮೊಟ್ಟೆಗೆ. ತುಂಬಾ ಚೆನ್ನಾಗಿದೆ. ಕೊಬ್ಬರಿ ಹಾಕಿ ಮಾಡ್ತಾ ಇದ್ದೀವಿ. ಚೆನ್ನಾಗಿದೆ ಕೊಬ್ಬರಿ ಚೆನ್ನಾಗಿದೆ. ಬಟ್ಟೆ ಪಲ್ಯ ಆ್ಯಕ್ಚುಲಿ ಸಣ್ಣ ಮಕ್ಕಳಿಗೆ ಸ್ಮ್ಯಾಶ್ ಮಾಡಿ ಗ್ರೈಂಡ್ ಮಾಡಿ ಕೊಡಬಾರ್ದಂತೆ. ನಾನು ಒಂದೊಂದ್ಸರಿ ಗ್ರೈಂಡ್ ಮಾಡಿ ಕೊಡ್ತಾ ಇದ್ದೆ ತಿನ್ನಲಿ ಅಂತ ಹೇಳಿಬಿಟ್ಟು. ನನ್ನ ಮಗಳಿಗೆ ಸೊಪ್ಪಿನ ಪಲ್ಯ ಎಲ್ಲ ಇಷ್ಟ ಇರಲಿಲ್ಲ ಮುಂಚೆ. ಈಗಲೂ ಅವಳಿಗೆ ಅಷ್ಟೇ ಸೊಪ್ಪಿನ ಪಲ್ಯ, ಸೊಪ್ಪಿನ ಸಾಂಬಾರೆಲ್ಲ. ಸೊ ಅಂಥದ್ದನ್ನ ಎಲ್ಲೋ ಅಪರೂಪತ್ತು ಮಾಡುವಲ್ಲ, ವಾರಕ್ಕೊಂದ್ಸರಿ 15 ದಿನಕ್ಕೊಂದ್ಸರಿ ಅದನ್ನು ಅನ್ನದ ಜೊತೆ ಗ್ರೈಂಡ್ ಮಾಡಿ ತಿನ್ನಿಸ್ತಾ ಇದೆ, ಸೊಪ್ಪಿನ ಅಂಶ ಬಾಡಿಗೆ ಹೋಗಲಿ ಅಂತ ಹೇಳ್ಬಿಟ್ಟು. ಬಟ್ ಹಂಗೆ ಮಾಡಬಾರ್ದಂತೆ. ಯಾಕೆ ಸ್ವಲ್ಪ ಮಾತು ಬರೋದು ನಿಧಾನ ಆಗುತ್ತಂತೆ, ಮತ್ತು ಅವು ಅಗ್ದು ತಿನ್ನಬೇಕಂತೆ, ಓಸಡಿಗೆಲ್ಲ ಒಳ್ಳೇದಂತೆ. ಸೊ ಹಾಗಾಗಿ ಮತ್ತು ಇವನ್ನೆಲ್ಲ ತಿಂತಾನೆ, ಇವನಿಗೇನು ಗ್ರೈಂಡ್ ಮಾಡೋ ಅವಶ್ಯಕತೆ ಇಲ್ಲ, ಇಷ್ಟಪಟ್ಟು ತಿಂತಾನೆ. ಅವನಿಗೆ ಬೀಟ್ರೂಟ್ ಸಾಂಬಾರು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಕೆಲವು ಮಕ್ಕಳು ಅಭ್ಯಾಸ ಮಾಡ್ಕೊಂಡಂಗೆ, ನಾವು ಮಾಡಿಸೋದಲ್ಲ, ಅವೇ ಮಾಡ್ಕೋಬೇಕಿರ್ತಿಲ್ಲ. ಹೋಗು, ನಿನ್ನ ಮಾತಾಡ್ಸ್ಬೇಡ, ನೀನು ಹೋಗು. ನೀನು ಬಾಯ್. ಹೋಗ್ತೀಯ ನನ್ನ ಬಿತ್ತು ನಾನು ಹೊರಡು ಕಚ್ಚೋದು. ಯಾವ ಮಗ ಇದ್ರು ಒಂದೆಲ್ಲ ಕಚ್ಕೊಂಡಿರ್ತಾನೆ. ಗಿತ್ತಾರ್ ಬೇಡ ನೀನು. ಮೋತು ಮನೆ ತುಂಬ ಓದ್ತಾ ಇರುತ್ತೆ. ಪುತ್ತು ಮನೇಲಿ ಪುತ್ತಿ ಇರುತ್ತೆ ಕಣಪ್ಪ ಇದು. ನಿನ್ನಿಂದ ನನಗೆ ತಲೆ ಕೆತ್ತು ಹೋಗಿದೆ. ತಲೆ ಕೆಚ್ಕೊಂತೇನೆ ಹಂಗಂದ್ರೆ ಅಗ್ ಮಾಡಲ್ವಾ? ಅಗ್ ಮಾಡು. ಏನ್ ಬೇಕು? ಒಬ್ಬನೇ ಬಂದ್ಬಿಟ್ಟು ಇಲ್ಲಿ ಕಿರಿಸ್ತಾ ಇರ್ತಾನೆ, ಅಲ್ಲಿ ಹೋಗೋರು ಬರೋರು ಎಲ್ಲರೂ. ಏನು ಮನೆಯೊಳಗೆ ಒಂದು ಸ್ಪೂನ್ ಸಿಗಂಗಿಲ್ಲ, ತಗೊಬಂದು ಬಿಸಾಕ್ತಾ ಇರ್ತಾನೆ. ಕೆಳಗಡೆ ಹೋಗಿ ನನ್ನ ಮಗಳು ಆಯ್ಕೆ ಬರ್ಬೇಕೆಲ್ಲ. ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ, ಇನ್ನೂ ಬರ್ತಾ ಇಲ್ಲ. ಮಗಳು ಡೋರೆಲ್ಲ ಓಪನ್ ಮಾಡೋದು ಕಲಿತಾ ಇದ್ದಾನೆ. ಅಕ್ಕ ಜ್ಯೂಸ್ ಮಾಡ್ಕೊ ಬಂದಿದ್ದಾಳೆ ಮಗನೆ. ನೋಡಿ ಮಗಳು ಏನು ತಗೊಂತಿದ್ದೇನೆ. ಅವನಿಗೆ ಗೊತ್ತಿದ್ದಾಗ ಬೆಚ್ಚಿಟ್ಟಿದ್ದೆ. ಎಷ್ಟು ವರ್ಷದಿಂದ 6 ವರ್ಷದಿಂದ ಜೋಪಾನವಾಗಿ ಕಾಪಾಡ್ಕೊಂಡು ಬಂದಿದ್ದೆ. ಒಂದು ಸ್ಕ್ರ್ಯಾಚ್ ಕೂಡ ಆಗಿಲ್ಲ. ಅದು ನೋಡೋಕ್ಕೆ ಅಷ್ಟು ಚೆನ್ನಾಗಿದೆ ಕಲರ್ಸ್. ನನ್ನ ಮಗಳಿಗೆ ಜ್ಯೂಸ್ ಮಾಡ್ತೀನಿ ಅಂತ 1 ಗಂಟೆಯಿಂದ ಸತತವಾಗಿ ಜ್ಯೂಸ್ ಮಾಡಿದೆ. ಬನ್ನಿ. ವಾವ್, ಸೋಸಿದೆ ಮಗಳ? ಸೋಸಕ್ಕೆ ಏನೂ ಇರಲಿಲ್ಲ ಒಳಗೆ. ಏನಿರ್ಬೇಕೆ? ಇದ್ದಿದ್ದ ಜ್ಯೂಸ್, ಯಾವ ಬೀಜನೂ ಇರಲಿಲ್ಲ. 2 ಗ್ಲಾಸಿಗೂ ಒಂದೊಂದು ನಿಂಬೆಹಣ್ಣು. ಥ್ಯಾಂಕ್ ಯು. ಅದು ಗೊತ್ತಾಗಲ್ಲ, ಬೀಳುತ್ತೆ. ಇಟ್ಕೊ ಮಗಳೇ. ಅದಕ್ಕೇನೋ ಪಾಪ ಡಿಸ್ಟರ್ಬ್ ಮಾಡ್ಬೇಡ ಬಿಡು. ಏನ್ ನೀಟಾಗಿ ನೋಡ್ತಾ ಇದ್ದಾನೆ. ಏ ಪುತ್ತಣ್ಣ, ನಿನಗೆ ಮಾತ್ರ ನವಾತದ, ಅಕ್ಕಂಗೆ ನವಾಗಲ್ಲನಾ? ಈಗ ರಾತ್ರಿ ಪಾಸ್ತಾ ಮಾಡ್ಕೊಂಡಿದ್ದು ಒಂದೇ ಸರಿ ಸಿಲಿಂಡ್ರ್ ಕೈ ಕೊಟ್ಬಿಡ್ತು. ಹಾಗಾಗಿ ರೈಸ್ ಕುಕ್ಕರಲ್ಲಿ ಮಾಡೋಣ. ಪಾಸ್ತಾ ಚೆನ್ನಾಗಿ ಬಂದಿದೆ ನೋಡಿ. ಇವತ್ತು ಇಡ್ಲಿ ಬಿಸಾಕಕ್ಕೆ ಪ್ಲ್ಯಾನ್ ಮಾಡಿದ್ದಾನೆ. ನಿನ್ನೆ ಕ್ಲಿಪ್ ಬೇಸಾಕ್ತ, ಮೊನ್ನೆ ಅಷ್ಟೇ ತಗೊಬಂದಿದ್ದೆ ಕ್ಲಿಪ್, 60 ರೂಪೀಸ್ ಎಲ್ಲ ಕೊಟ್ಟು. ಇವಾಗ ನೋಡಿ ಇಡ್ಲಿ ನಿಂಗೆ ದೂಗ್ತಾನೆ ಅಂತ ತನಿಗೆ. ಒಡೆ ಒಡೆ ಅಡೆ ಅಕ್ಕಂಗೆ ಎದ್ರಿಕೊಂಡು ಓಡ್ತಿದ್ದಲ್ಲ ಅಕ್ಕ. ಬಡಿ ಮಗನೇ ಎದ್ದು ಒಡಿ ಒಡಿ. ಮಗಳು ಅದ್ರ ಮೇಲೆ ಹತ್ತಬಾರ್ದು ಮಗಳು, ದಿಂಬ ಹಾಳಾಗುತ್ತೆ. ಅಲ್ಲೇ ಸೈಡಿಗೆ ನಿಂತ್ಕ, ಅವನೇನು ಹೊಡಿತಾನ? ಆಚಿಕಲ್ಲಮ್ಮ. ನಿನ್ನೆ ಯಾರಲ್ಲಿ ಇಡಿ ಅಂತ ಹೇಳಿದ್ದ? ಓಕೆ, 4-5 ದಿನದ ಸೇರಿಸಿ ಒಂದು ವಿಡಿಯೋ ಮಾಡಿದ್ದೆ ಮಕ್ಕಳದ್ದು. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೀನಿ. ಧನ್ಯವಾದಗಳು.